ತುಳಸಿ ಎಲೆ ಬಗ್ಗೆ ನನಗೇನು ಗೊತ್ತು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಎಲ್ಲರ ಮನೆ ಮುಂದೆ ಒಂದು ತುಳಸಿ ಗಿಡ ಇರಲೇಬೇಕು. ತುಳಸಿ ಎಲೆನ ದೇವಸ್ಥಾನಗಳಲ್ಲಿ ತೀರ್ಥದಲ್ಲಿ ಹಾಕಿ ಕೊಡ್ತಾರೆ. ಯಾಕೆ ಗೊತ್ತಾ? ಏನಾದರೂ ನೆಗೆಟಿವ್ ವೈಬ್ಸ್ ಇದ್ದರೆ ಹೋಗಲಿ ಅಂತ. ಮತ್ತು ಅದನ್ನು ಮಕ್ಕಳಿಗೆ ಎರ್ಚ್ತಾರೆ ಈ ಥರ. ಆ ಎರ್ಚಿದಾಗಲೂ ಅಷ್ಟೇ, ಏನಾದರೂ ನೆಗೆಟಿವ್ ಎನರ್ಜಿ ಇದ್ದರೆ ಹೋಗಲಿ ಅಂತ ಹೇಳ್ತಾರೆ ನಮ್ಮ ಹಳ್ಳಿ ಕಡೆ. ನೆಕ್ಸ್ಟ್ ಇನ್ನು ಮನೆ ಮುಂದೆ ತುಳಸಿ ಗಿಡ ಏನಾದರೂ ಒಣಗೋಗುತ್ತೆ ಅಲ್ವಾ, ಆ ಟೈಮಲ್ಲಿ ಅದನ್ನು ಇಮಿಡಿಯೇಟಾಗಿ ತೆಗೆದು ಯಾವುದಾದ್ರೂ ಮರದ ಕೆಳಗಡೆ ಹಾಕಿ ಹೊಸ ತುಳಸಿ ಗಿಡ ಮನೇಲಿ ನೆಡಬೇಕಾಗುತ್ತೆ. ನಾವು ಆ ಥರ ನೆಗೆಟಿವ್ ಎನರ್ಜಿ ಆಗಿದೆ ಅಂತ ನಮ್ಗೆ ಅನಿಸಿದ ತಕ್ಷಣ ನಾವೇನು ಮಾಡಬೇಕಂದ್ರೆ, ತುಳಸಿ ಗಿಡದ ಮುಂದೆ ಒಂದು ಮುಸ್ಸಂಜೆ ಟೈಮಲ್ಲಿ ದೀಪ ಹಚ್ಚಬೇಕು. ಮಂಗಳವಾರ, ಶುಕ್ರವಾರ, ಅಮಾವಾಸ್ಯೆ ದಿನ, ಹುಣ್ಣಿಮೆ ದಿನ ಸಂಜೆ ಟೈಮಲ್ಲಿ ಒಂದು ದೀಪ ಹಚ್ಚಿಟ್ರೆ ತುಂಬ ಒಳ್ಳೆಯದು. ಮತ್ತು ನಾವು ಯೂನಿವರ್ಸಲ್ಗೆ ಥ್ಯಾಂಕ್ಸ್ ಹೇಳಬೇಕು, ಎಲ್ಲ ಕೊಟ್ಟಿದ್ದೀರಾ, ಧನ್ಯವಾದಗಳು ಅಂತ. ಕೃಷ್ಣನಿಗೆ, ನಮ್ಮ ರಾಘವೇಂದ್ರ ಸ್ವಾಮಿಗಳಿಗೆ, ವೆಂಕಟೇಶ್ವರ ಸ್ವಾಮಿಗೆಲ್ಲ ತುಳಸಿ ಬಲು ಪ್ರಿಯ ಅಂತ ಹೇಳ್ತಾರೆ. ಒಂದು ಹೂವು, ತುಳಸಿ ಹೂವು ಇಲ್ಲಾಂದರೆ ತುಳಸಿ ಎಲೆ ಇಟ್ಟು ನಾವು ಪೂಜೆ ಮಾಡಿದ್ರೂ ಸಾಕು ಅಂತ ಹೇಳ್ತಾರೆ. ನೆಕ್ಸ್ಟ್ ತುಳಸಿ ಗಿಡದಿಂದ ಎಷ್ಟೊಂದು ಬೆನಿಫಿಟ್ಸ್ ಇದೆ ಗೊತ್ತಾ? ದೊಡ್ಡವರು ಚಿಕ್ಕವರು ಎಲ್ಲರೂ ಇದನ್ನು ಯೂಸ್ ಮಾಡ್ಬೋದು. ಡೈರೆಕ್ಟಾಗಿ ಹಾಗೆ ಚೂವ್ ಮಾಡಿ ತಿನ್ಬೋದು. ಇಲ್ಲ ನಮ್ಗೆ ಆ ಥರ ಆಗೋದಿಲ್ಲ ಅಂದರೆ ರಾತ್ರಿಯೇ ನೀರಲ್ಲಿ ಒಂದು 4-5 ಎಲೆ ನೆನೆಸಿಟ್ಟು ಖಾಲಿ ಹೊಟ್ಟೆಲಿ ಕುಡಿಬೇಕು. ಏನೇ ಈ ಥರ ಆಯುರ್ವೇದದ್ದು ಪ್ರಾಪರ್ಟೀಸ್ ಯೂಸ್ ಮಾಡ್ತೀವಿ ಅಂದರೆ, ಖಾಲಿ ಹೊಟ್ಟೆಲಿ ಯೂಸ್ ಮಾಡಿದ್ದೀವಿ ಅಂದರೆ ಬೆನಿಫಿಟ್ಸ್ ಬೇಗ ಚೆನ್ನಾಗಿ ಸಿಗುತ್ತೆ. ನಮಗಿಂತ ಫಾರಿನರ್ಸಿಗೆ ನಮ್ಮ ಇಂಡಿಯನ್ದು ಆಯುರ್ವೇದಿಕ್ ಮೆಡಿಸನ್ಸ್ ಬಗ್ಗೆ ಜಾಸ್ತಿ ಗೊತ್ತಿರುತ್ತೆ, ಅವರು ಜಾಸ್ತಿ ಯೂಸು ಮಾಡ್ತಿದ್ದಾರೆ. ನಾವು ಇತ್ತೀಚೆಗೆ ಬರೋ ಜನ್ರೇಷನ್ ಅವರೆಲ್ಲ ಯೂಸ್ ಮಾಡ್ಕೋತಾ ಇಲ್ಲ. ನಮ್ಮ ಸುತ್ತಮುತ್ತ ಲೋಕಲಲ್ಲಿ ಏನೇನು ಸಿಗುತ್ತೆ ಆಯುರ್ವೇದಿಕ್ ಹೋಮ್ ರೆಮಿಡೀಸ್ ಮಾಡೋಕ್ಕಾಗುತ್ತೆ, ಖಂಡಿತ ದಯವಿಟ್ಟು ಎಲ್ಲರೂ ಮಾಡ್ಕೊಳ್ಳಿ. ಡೈರೆಕ್ಟ್ ಫಸ್ಟ್ ಇಮಿಡಿಯೇಟಾಗಿ ಏನೋ ಒಂದು ನೆಗಡಿ ಬಂತು ಅಂದ ತಕ್ಷಣ ಹಾಸ್ಪಿಟ್ಲಿಗೆ ಹೋಗಬೇಡಿ. ನೆಕ್ಸ್ಟ್ ಇವಾಗ ತುಳಸಿ ಎಲೆಯಿಂದ ಏನೇನೋ ಅನುಕೂಲಗಳಿದೆ ಅಂತ ಹೇಳ್ತೀನಿ ನೋಡಿ. ನಮಗೆ ಇದು ಇಮ್ಯುನಿಟಿ ಬೂಸ್ಟರಾಗಿ ವರ್ಕ್ ಮಾಡುತ್ತೆ. ಫಸ್ಟು ಜ್ವರ ಗಿರ ಬಂದು ವೀಕ್ ಆದರೂ ಮಕ್ಕಳು ದೊಡ್ಡವರು ಅಂತ ನಮ್ಗೆ ಮನ್ಸಿಗೆ ಅನಿಸುತ್ತಲ್ವ, ತುಳಸಿ ಎಲೆ ಕೊಡೋದ್ರಿಂದ ಇಮ್ಯುನಿಟಿ ಬೂಸ್ಟ್ ಆಗುತ್ತೆ. ಈ ಥರ ನೋಡಿ, ಏನಾದರೂ ತುಳಸಿ ಗಿಡದಲ್ಲಿ ಬೀಜಗಳು ಒಣಗಿದರೆ ಅದನ್ನು ತೆಗೆದು ಬೇರೆ ಪಾಟಿಗೆ ಹಾಕಿದ ತಕ್ಷಣ ನೆಕ್ಸ್ಟ್ ಇನ್ನೊಂದು ತುಳಸಿ ಬರುತ್ತೆ. ಮಕ್ಳಿಗೆ ಗಿಡ ಬೆಳೆಸೋದನ್ನ ಈ ಥರನೂ ನಾವು ಹೇಳ್ಕೊಡ್ಬೋದು. ಇದರಿಂದ ಯಾವ ಥರ ಯೂಸ್ ಮಾಡಬೇಕಂದ್ರೆ, ಕಷಾಯ ಮಾಡ್ಬೋದು, ಚಚ್ಚಿ ರಸ ತೆಗ್ದು ಜೇನುತುಪ್ಪದ ಜೊತೆ ಕೊಡ್ಬೋದು, ಖಾಲಿ ಹೊಟ್ಟೆಲೇ ಕೊಡಬೇಕು. ಸ್ಟ್ರೆಸ್ ಕಮ್ಮಿ ಆಗುತ್ತೆ, ಸ್ಕಿನ್ನಿಗೂ ತುಂಬಾ ಒಳ್ಳೆಯದು, ಜೀರ್ಣ ಚೆನ್ನಾಗಾಗುತ್ತೆ. ನೆಕ್ಸ್ಟ್ ಇದನ್ನು ಟೀ ಮಾಡ್ಕೊಂಡು ಕುಡೀರಿ, ಚೆನ್ನಾಗಿ ಕುದಿಸ್ಬಿಟ್ಟು. ಹಾಗೆ ಅಗದಾದರೂ ತಿನ್ನಿ, ಇಲ್ಲ ಸ್ಟೀಮ್ ತೊಗೋತೀವಲ್ವ ಕೋಲ್ಡ್ಗೆ, ಆ ಸ್ಟೀಮ್ ಒಳಗಡೆ ಚೆನ್ನಾಗಿ ಒಂದು 4-5 ಎಲೆ ಚಚ್ಚಿ ಹಾಕ್ಬಿಟ್ಟು ಸ್ಟೀಮ್ ತೊಗೊಳ್ಳಿ. ಈ ಥರ ಯಾವ್ಯಾವ ಪ್ರಕಾರ ನಿಮಗೆ ತೊಗೊಳಕ್ಕೆ ಇಷ್ಟ ಆಗುತ್ತೆ ಅದ್ರ ಪ್ರಕಾರ ತೊಗೊಳ್ಳಿ. ಈಗೆಲ್ಲ ಮಾರ್ಕೆಟಲ್ಲಿ ಒಣಗಿರೋ ತುಳಸಿ ಪೌಡ್ರ್ ಸಿಗ್ತಿದೆ, ಅದನ್ನಾದರೂ ತಂದು ಚೆನ್ನಾಗಿ ನೀರಲ್ಲಿ ಹಾಕಿ ಕುದಿಸ್ಬಿಟ್ಟು ಸೋಸ್ಕೊಂಡು ಕುಡೀರಿ. ಇಷ್ಟ ಆದರೆ ಈ ವಿಡಿಯೋ ಫ್ರೆಂಡ್ಸ್ಗೆ ಶೇರ್ ಮಾಡಿ.